ಈ ತರ ಕಂಪ್ನಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಕಂಪ್ನಿ ಗ್ರೋತ್ ಚೆನ್ನಾಗಿದೆ. ಬಿಗರ್ ಸ್ಟೋರ್ಸ್, ಬಿಗರ್ ಪ್ರಾಫಿಟ್, ಆದ್ರೆ ಬಿಗ್ಗೆಸ್ಟ್ ರೆವೆನ್ಯೂ ಜೊತೆ ಯಾರು ಲೀಡ್ ಮಾಡ್ತಾ ಇದ್ದಾರೆ ಈ ಇಂಡಿಯನ್ ರಿಟೇಲ್ ವಾರ್ನ. ಇಂಡಿಯಾನಲ್ಲಿ ರಿಟೇಲ್ ವಾರ್ ಸ್ಟಾರ್ಟ್ ಆಗಿದೆ. ಈ ವಾರ್ನಲ್ಲಿ ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಸೊ ಇಲ್ಲಿ ನೀವು ಡಿಮಾರ್ಟ್ನ ಬೈ ಮಾಡಬೇಕು ಅಂದರೆ ನಿಮಗೆ ಫಸ್ಟ್ ಸಪೋರ್ಟ್ ಬಂದು 3200 ಆಗುತ್ತೆ. ಅದರಿಂದ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀವಿ. ಕಂಪ್ನಿ ಕಂಪ್ಲೀಟ್ಲಿ ಸೈಡ್ ವೇಸ್ ರೇಂಜಲ್ಲೇ ಟ್ರೇಡ್ ಆಗ್ತಾ ಇದೆ. ಫಸ್ಟ್ ಸಪೋರ್ಟ್ ಬಂದು 99 ಆಗುತ್ತೆ. ಫಸ್ಟ್ ಸಪೋರ್ಟ್ ಬಂದು 99. ಡಿಮಾರ್ಟ, ವಿ ಮಾರ್ಟ ಅಥವಾ ವಿಶಾಲ್ ಮೆಗಾ ಮಾರ್ಟ. ಬೇಸಿಕ್ ಇನ್ಫಾರ್ಮೇಶನ್ ಜೊತೆಗೆ ಇನ್ ಡೀಟೇಲ್ ಆಗಿ ಫಂಡಮೆಂಟಲ್ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ನ ಈ ವಿಡಿಯೋನಲ್ಲಿ ಕಲ್ತ್ಕೊಳ್ಳೋಣ. ಡಿಮಾರ್ಟ್ ಹತ್ರ 2,34,000 crores ಮಾರ್ಕೆಟ್ ಕ್ಯಾಪಿಟಲ್ ಇದೆ. ವಿ ಮಾರ್ಟ್ ಹತ್ರ 6,000 crores ಇದೆ. ವಿಶಾಲ್ ಮೆಗಾ ಮಾರ್ಟ್ ಹತ್ರ 46,700 crores ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹಾಗೆ ನೀವು ಸ್ಟೋರ್ಸ್ನ ಕೌಂಟ್ ಮಾಡಿದ್ರೆ ಡಿಮಾರ್ಟ್ ಹತ್ರ 400 ಸ್ಟೋರ್ಸ್ ಇದೆ. ವಿ ಮಾರ್ಟ್ ಹತ್ರ 467 ಸ್ಟೋರ್ಸ್ ಇದೆ. ಬಟ್ ವಿಶಾಲ್ ಮೆಗಾ ಮಾರ್ಟ್ ಲೀಡಲ್ಲಿದೆ, 645 ಸ್ಟೋರ್ಸ್ ಟೋಟಲ್. ಇಂಡಿಯನ್ ರಿಟೇಲ್ ವಾರ್ನಲ್ಲಿ ಡಿಮಾರ್ಟ್ ಡಾಮಿನೇಟ್ ಮಾಡ್ತಾ ಇದೆ, ವಿ ಮಾರ್ಟ್ ಸ್ಟ್ರಗಲ್ ಮಾಡ್ತಾ ಇದೆ, ಬಟ್ ವಿಶಾಲ್ ಮೆಗಾ ಮಾರ್ಟ್ ಕ್ಯಾಚಪ್ ಆಗ್ತಾ ಇದೆ. ಇದನ್ನ ಫಂಡಮೆಂಟಲ್ನಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಡೀಟೇಲ್ ಆಗಿ ಮಾಡೋದಕ್ಕೆ ಸ್ಕ್ರೀನರ್ ಅನ್ನೋ ವೆಬ್ಸೈಟ್ನ ಯೂಸ್ ಮಾಡಿದ್ದೀವಿ. ನೀವು ಗೂಗಲಿಗೆ ಹೋಗಿ ಸ್ಕ್ರೀನರ್ ಅಂತ ಸರ್ಚ್ ಮಾಡಿ ವೆಬ್ಸೈಟ್ನಲ್ಲಿ ಯಾವ ಕಂಪ್ನಿ ಬೇಕಾದರೂ ಸರ್ಚ್ ಮಾಡ್ಬೋದು. ಇಲ್ಲಿ ನಾವು ಫಸ್ಟ್ ಡಿಮಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡಿಮಾರ್ಟ್ ಹೆಸರು ಅವೆನ್ಯೂ ಸೂಪರ್ ಮಾರ್ಟ್ಸ್ ಲಿಮಿಟೆಡ್. ಸೊ ಡಿಮಾರ್ಟ್ ಬಂದು ಮಾರ್ಕೆಟ್ ಕ್ಯಾಪಿಟಲ್ 2,34,000 crores ಅಂದರೆ ಬ್ಲೂ ಚಿಪ್ ಕಂಪ್ನಿ. ಕರೆಂಟ್ ಪ್ರೈಸ್ ಬಂದು 3,597 rupees. ಬುಕ್ ವ್ಯಾಲ್ಯೂ ಅಂದರೆ ನಾಳೆ ದಿನ ಡಿಮಾರ್ಟ್ ಕ್ಲೋಸ್ ಆಯಿತು ಅಂದರೆ ಕೂಡ ನಿಮಗೆ 309 rupees ವಾಪಸ್ ಬರುತ್ತೆ ಪರ್ ಶೇರ್. ROCE 19.4%, ROE 14.5%. ROCE ROEಗಿನ ಜಾಸ್ತಿ ಇರಬೇಕು. ಸೊ ಇಲ್ಲಿದು ಜಾಸ್ತಿ ಇದೆ, ಮ್ಯಾಚ್ ಆಗ್ತಾ ಇದೆ. PE ರೇಷಿಯೋ ಬಂದು 20ಗಿನ ಕಡಿಮೆ ಇರಬೇಕು, ಇದು 86 ಇದೆ, ಮ್ಯಾಚ್ ಆಗ್ತಾ ಇಲ್ಲ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 5ಗಿನ ಕಡಿಮೆ ಇರಬೇಕು, ಇದು 11.6 ಇದೆ, ಇದು ಮ್ಯಾಚ್ ಆಗ್ತಾ ಇಲ್ಲ. ಡೆಟ್ ಟು ಈಕ್ವಿಟಿ ಅಂದರೆ ಕಂಪ್ನಿ ಎಷ್ಟು ಸಾಲ ಮಾಡಿದ್ದಾರೆ ಅಂತ, ಇದು 1ಗಿನ ಕಡಿಮೆ ಇರಬೇಕು, 0.04 ಇದೆ, ಮ್ಯಾಚ್ ಆಗ್ತಾ ಇದೆ. ಕಂಪ್ನಿ P&L ಪ್ರಾಫಿಟ್ ಲಾಸ್ನ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ನೆಟ್ ಪ್ರಾಫಿಟ್ ಬಂದು ಮಾರ್ಚ್ 2013ಇಂದ ತೋರಿಸಿದ್ದಾರೆ. 2013ನಲ್ಲಿ 94 crores ಪ್ರಾಫಿಟ್ ಮಾಡಿದೆ. 2017ನಲ್ಲಿ 479 crores ಪ್ರಾಫಿಟ್ ಮಾಡಿದ್ದಾರೆ. 2020 ಮಾರ್ಚ್ 1,300 crores ತನಕ ಪ್ರಾಫಿಟ್ ಮಾಡಿದ್ದಾರೆ. ರೀಸೆಂಟಾಗಿ ಮಾರ್ಚ್ 2024ನಲ್ಲಿ 2,536 crores ಪ್ರಾಫಿಟ್ ತೋರಿಸಿದೆ ಡಿಮಾರ್ಟ್. ಈ ಥರ ಕಂಪ್ನಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕಂಪ್ನಿ ಗ್ರೋತ್ ಚೆನ್ನಾಗಿದೆ ಅಂತ. ಬನ್ನಿ ನೆಕ್ಸ್ಟ್ ವಿ ಮಾರ್ಟ್ನ ಇನ್ ಡೀಟೇಲ್ ಆಗಿ ನೋಡೋಣ. ಇವಾಗ ನೆಕ್ಸ್ಟ್ ಬಂದು ವಿ ಮಾರ್ಟ್ ಫಂಡಮೆಂಟಲ್ ಅನಾಲಿಸಿಸ್ ನೋಡೋಣ. ವಿ ಮಾರ್ಟ್ ಮಾರ್ಕೆಟ್ ಕ್ಯಾಪ್ ಬಂದು 6,028 crores ಅಂದರೆ ಸ್ಮಾಲ್ ಕ್ಯಾಪ್. ಕರೆಂಟ್ ಪ್ರೈಸ್ ಬಂದು 3,045 rupees. ಬುಕ್ ವ್ಯಾಲ್ಯೂ 357 rupees. ROCE 0.54%, ROE ನೆಗೆಟಿವ್ ಅಲ್ಲಿದೆ. ಸೊ ನೆಗೆಟಿವ್ ROE ಇರೋದ್ರಿಂದ ನಿಮಗೆ PE ರೇಷಿಯೋ ಇನ್ನು ಡಿಟರ್ಮೈನ್ ಆಗಿಲ್ಲ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 5ಗಿನ ಕಡಿಮೆ ಇರಬೇಕು, 8.52 ಇದೆ, ಸೊ ಇದು ಮ್ಯಾಚ್ ಆಗ್ತಾ ಇಲ್ಲ. ಡೆಟ್ ಟು ಈಕ್ವಿಟಿ ಕೂಡ 1ಗಿನ ಕಡಿಮೆ ಇರಬೇಕು, 2.27 ಇದೆ, ಸೊ ಇದು ಕೂಡ ಮ್ಯಾಚ್ ಆಗಲ್ಲ. ಈ ಕಂಪ್ನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದು ನೋಡಿ ರೋಲರ್ ಕೋಸ್ಟರ್ ಥರ ಇದೆ. ಮಾರ್ಚ್ 2013ನಲ್ಲಿ 18 crores ಪ್ರಾಫಿಟ್ ತೋರಿಸಿದ್ದಾರೆ. ಮಾರ್ಚ್ 2017ನಲ್ಲಿ 44 crores ಪ್ರಾಫಿಟ್ ಮಾಡಿದೆ. ಆದರೆ ಮಾರ್ಚ್ 2020ನಲ್ಲಿ 49 crores ಪ್ರಾಫಿಟ್ ತೋರಿಸಿದ್ದಾರೆ. ಬಟ್ ಮಾರ್ಚ್ 2024ನಲ್ಲಿ ನೆಗೆಟಿವ್ 97 crores ಲಾಸ್ ಮಾಡಿದ್ದಾರೆ. ಈ ಕಂಪನಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದ್ರೆ ಸ್ಟಾರ್ಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ತು, ಬಟ್ ಇವಾಗ ರೀಸೆಂಟಾಗಿ ಲಾಸಲ್ಲೇ ಇದೆ. ಸೊ ನಿಮಗೆ ವಾಲಟಾಲಿಟಿ ನೆಗೆಟಿವಿಟಿ ಕಂಪ್ನಿನಲ್ಲಿ ಜಾಸ್ತಿ ಆಗಿದೆ. ಸೊ ಬನ್ನಿ ಥರ್ಡ್ ಕಂಪ್ನಿ ವಿಶಾಲ್ ಮೆಗಾ ಮಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ.
ವಿಶಾಲ್ ಮೆಗಾ ಮಾರ್ಟ್, ಮಾರ್ಕೆಟ್ ಕ್ಯಾಪಿಟಲ್ ಬಂದು 46,722 crores, ಅಂದರೆ ಈ ಕಂಪ್ನಿ ಮಿಡ್ ಕ್ಯಾಪ್ನಲ್ಲಿ ಬರುತ್ತೆ. ಕರೆಂಟ್ ಪ್ರೈಸ್ 103 rupees. ಬುಕ್ ವ್ಯಾಲ್ಯೂ ಇದಕ್ಕಿಲ್ಲ, ಯಾಕೆಂದರೆ ಕಂಪ್ನಿ ರೀಸೆಂಟಾಗಿ IPO ರಿಲೀಸ್ ಆಗಿರೋದು. ROCE 11.4%, ROE 8.41%. ROCE ಜಾಸ್ತಿ ಇರೋದ್ರಿಂದ ಇದು ಮ್ಯಾಚ್ ಆಗ್ತಾ ಇದೆ. ಪ್ರೈಸ್ ಟು ಅರ್ನಿಂಗ್ ಲೆಸ್ ದ್ಯಾನ್ 20 ಇರಬೇಕು, ಇದು 103ನಲ್ಲಿದೆ, ತುಂಬ ಜಾಸ್ತಿ ಇರೋದ್ರಿಂದ ಮ್ಯಾಚ್ ಆಗಲ್ಲ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇನ್ನು ಡಿಟರ್ಮೈನ್ ಆಗಿಲ್ಲ. ಡೆಟ್ ಟು ಈಕ್ವಿಟಿ ಬಂದು 1ಗಿನ ಕಡಿಮೆ ಇರಬೇಕು, 0.26 ಇದೆ, ಇದು ಮ್ಯಾಚ್ ಆಗ್ತಾ ಇದೆ. ಸೊ ಇವ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ಡೀಟೇಲ್ ಆಗಿ ನೋಡೋಣ. ನೆಟ್ ಪ್ರಾಫಿಟ್ ಮಾರ್ಚ್ 2020ನಲ್ಲಿ 45 crores ಪ್ರಾಫಿಟ್ ಮಾಡಿದ್ದಾರೆ. ಮಾರ್ಚ್ 2021ನಲ್ಲಿ 82 crores, ಮಾರ್ಚ್ 2022ನಲ್ಲಿ 203 crores. ನೀವು ಇವಾಗ ರೀಸೆಂಟಾಗಿ ಮಾರ್ಚ್ 2024 ನೋಡಿದ್ರೆ 462 crores ಪ್ರಾಫಿಟ್ ಮಾಡಿದ್ದಾರೆ. ಕಂಪ್ನಿ ಮಿಡ್ ಕ್ಯಾಪ್ ಆದರೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ನ ತೋರಿಸಿದೆ. ಅಂದರೆ ಈ ಕಂಪ್ನಿನಲ್ಲಿ ಪೊಟೆನ್ಷಿಯಲ್ ಇದೆ ಇನ್ನೂ ಗ್ರೋತ್ ಆಗೋದಕ್ಕೆ. ಬಿಗರ್ ಸ್ಟೋರ್ಸ್, ಬಿಗರ್ ಪ್ರಾಫಿಟ್, ಆದರೆ ಬಿಗ್ಗೆಸ್ಟ್ ರೆವೆನ್ಯೂ ಜೊತೆ ಯಾರು ಲೀಡ್ ಮಾಡ್ತಾ ಇದ್ದಾರೆ ಈ ಇಂಡಿಯನ್ ರಿಟೇಲ್ ವಾರ್ನ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ಇಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಕ್ಕೆ ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಟ್ರೇಡಿಂಗ್ ವ್ಯೂ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾವು ರೀಸೆಂಟಾಗಿ ಹೌ ಟು ಯೂಸ್ ಟ್ರೇಡಿಂಗ್ ವ್ಯೂ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಡಿಮಾರ್ಟ್ ಅಂದರೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಚಾರ್ಟ್ನ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ಹಾಕ್ಕೊಂಡು ಚೆಕ್ ಮಾಡೋಣ. 2020ಇಂದ ಈ ಕಂಪ್ನಿ ತುಂಬ ಚೆನ್ನಾಗಿ ಗ್ರೋತ್ ತೋರಿಸಿದೆ, ಆದರೆ 2022ಇಂದ ಇವತ್ತು ತನಕ ಕಂಪ್ಲೀಟ್ ಸೈಡ್ ವೇಸ್ ರೇಂಜಲ್ಲೇ ಇದೆ, ಬಿಟ್ವೀನ್ 3,200 ಹಾಗೂ 5,600. ಸೊ ಇಲ್ಲಿ ನೀವು ಡಿಮಾರ್ಟ್ನ ಬೈ ಮಾಡಬೇಕು ಅಂದರೆ ನಿಮಗೆ ಫಸ್ಟ್ ಸಪೋರ್ಟ್ ಬಂದು 3,200 ಆಗುತ್ತೆ. ಫಸ್ಟ್ ರೆಸಿಸ್ಟೆನ್ಸ್ ಬಂದು 4,150 ಆಗುತ್ತೆ, ಯಾಕೆಂದರೆ ಇದು ಆಲ್ರೆಡಿ 3 ಸಲ ಇದೇ ರೇಂಜ್ನಲ್ಲಿ ರಿವರ್ಸಲ್ ತಗೊಂಡಿದೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದು 4,600 ಆಗುತ್ತೆ. ಥರ್ಡ್ ರೆಸಿಸ್ಟೆನ್ಸ್ ಅದರ್ ಆಲ್ ಟೈಮ್ ಹೈ 5,600 ಆಗುತ್ತೆ. ಸೆಕೆಂಡ್ ಬಂದು ವಿ ಮಾರ್ಟ್. ಸೊ ಇದನ್ನು ಇವಾಗ ಡೀಟೇಲ್ ಆಗಿ ನೋಡೋಣ. ಕಂಪ್ನಿ ಫಂಡಮೆಂಟಲ್ಸ್ ನೀವು ಆಲ್ರೆಡಿ ನೋಡಿದ್ದೀರಾ, ಫಂಡಮೆಂಟಲ್ಸ್ ಅಷ್ಟು ಚೆನ್ನಾಗಿ ಇಂಪ್ರೆಸಿವ್ ಆಗಿ ಕಾಣಿಸ್ತಿಲ್ಲ. ಸೊ ಈ ಕಂಪ್ನಿ 2020ಇಂದ ಕಂಪ್ಲೀಟ್ಲಿ ಸೈಡ್ ವೇಸ್ ರೇಂಜಲ್ಲೇ ಇದೆ. ಇದಕ್ಕೆ ಸಪೋರ್ಟ್ ಬಂದು 2,000 ಆಗುತ್ತೆ, ರೆಸಿಸ್ಟೆನ್ಸ್ ಬಂದು 5,000. ಥರ್ಡ್ ಕಂಪ್ನಿ ಬಂದು ವಿಶಾಲ್ ಮೆಗಾ ಮಾರ್ಟ್. ಈ ಕಂಪ್ನಿ ಹೊಸದಾಗಿ ಸ್ಟಾಕ್ ಮಾರ್ಕೆಟಿಗೆ ಬಂದಿರೋದ್ರಿಂದ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀವಿ. ಕಂಪ್ನಿ ಕಂಪ್ಲೀಟ್ಲಿ ಸೈಡ್ ವೇಸ್ ರೇಂಜಲ್ಲೇ ಟ್ರೇಡ್ ಆಗ್ತಾ ಇದೆ. ಫಸ್ಟ್ ಸಪೋರ್ಟ್ ಬಂದು 99 rupees ಆಗುತ್ತೆ, ರೆಸಿಸ್ಟೆನ್ಸ್ 114, ಸೆಕೆಂಡ್ ರೆಸಿಸ್ಟೆನ್ಸ್ 127. ಸೊ ಇಲ್ಲಿ ತನಕ ನೋಡಿದ್ದೀರಾ. ನಿಮಗೆ ಈ ಮೂರರಲ್ಲಿ ಯಾವುದನ್ನು ಲಾಂಗ್ ಟರ್ಮಿಗೆ ಕ್ಯಾಚ್ ಮಾಡ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಮ್ಮ ಕೋರ್ಸ್ ಬಂದು ಶುಕ್ರವಾರ, ಶನಿವಾರ, ಭಾನುವಾರ ಇರುತ್ತೆ. ಶುಕ್ರವಾರ ಬೆಳಗ್ಗೆ 10ರಿಂದ 2 ಗಂಟೆ ತನಕ ಇರುತ್ತೆ. ಶನಿವಾರ, ಭಾನುವಾರ ಬೆಳಗ್ಗೆ 10ರಿಂದ 3 ಗಂಟೆ ತನಕ ಇರುತ್ತೆ. ಈ ಕೋರ್ಸಲ್ಲಿ ನಾವು ಜಸ್ಟ್ ಥಿಯರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಥಿಯರಿ ಜೊತೆಗೆ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಕೊಡ್ತೀವಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಟ್ರೇಡಿಂಗ್ ಫ್ಲೋರ್ ಅಂತ ಮಾಡಿದ್ದೀವಿ. ಆ ಟ್ರೇಡಿಂಗ್ ಫ್ಲೋರಲ್ಲಿ ಕೂತ್ಕೊಂಡು ನಿಮಗೆ 15 days ಟ್ರೇಡಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಈ 3 days ಕೋರ್ಸ್ ಜೊತೆಗೆ 15 days ಲೈವ್ ಟ್ರೇಡಿಂಗ್ ಸೆಷನ್ ಇರುತ್ತೆ. ಇದ್ರ ಜೊತೆಗೆ ನಾವು ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ. ಸೊ ಇದರಿಂದ ನೀವು ಟ್ರೇಡಿಂಗ್ನ ಇನ್ನೂ ನೀಟಾಗಿ ಕಲ್ತ್ಕೊಂಡು ಟ್ರೇಡಿಂಗಲ್ಲಿ ಮಾಸ್ಟರ್ ಆಗ್ಬೋದು. ಸೊ ಪ್ರತಿಯೊಂದು ವಿದ್ಯೆಯನ್ನು ನೀವು ನಾಲೆಡ್ಜ್ ಇದ್ದರೆ ಮಾತ್ರ ಮಾಡೋಕ್ಕೆ, ನೀವು ನಾಲೆಡ್ಜಿಂದನೇ ನೀವು ದುಡ್ಡು ದುಡಿಯೋಕ್ಕಾಗುತ್ತೆ. ಸೊ ನಿಮಗೆ ವಿದ್ಯೆ ಅನ್ನೋದು ತುಂಬ ಮುಖ್ಯ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೂಡ ನಾವು ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ನ ಹೇಳ್ಕೊಡ್ತಿದ್ದೀವಿ ಫಾರ್ ಎನ್ ವೆರಿ ಅಫೋರ್ಡೆಬಲ್ ಪ್ರೈಸ್. ಸೊ ಯಾರು ಈ ಪ್ರೈಸ್ನ ಕೊಡೋಕ್ಕಾಗಲ್ಲ. ನಾವು ನಿಮಗೆ ಜಸ್ಟ್ 6,000 rupeesಲ್ಲಿ ನಿಮಗೆ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ನ ಹೇಳ್ಕೊಡ್ತಾ ಇದ್ದೀವಿ. ಸೊ ನೀವು ಕೂಡ ಜಾಯ್ನ್ ಆಗಬೇಕು ಅಂತ ಇದ್ದರೆ ಕೆಳಗಡೆ ಬರೋ ನಂಬರ್ಗೆ ನೀವು ಕೂಡ ಕರೆ ಮಾಡಿ. ಧನ್ಯವಾದಗಳು.